ನೀರು ಸರಬರಾಜು ಬಗ್ಗೆ ನಮ್ಮ ಮಾಧ್ಯಮದ ಮಿತ್ರರು ಮಾಹಿತಿಯನ್ನು ಕೇಳಿದ್ದಾರೆ. ಸದ್ಯಕ್ಕೆ ನಮ್ಮ ಕಡೆ ಇರೋ 500 ಗ್ರಾಮ ಪಂಚಾಯಿತಿಗಳ ಪೈಕಿ ಯಾವುದೇ ಗ್ರಾಮ ಪಂಚಾಯಿತಿನಲ್ಲಿ ಯಾವುದೇ ಗ್ರಾಮನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕಿಲ್ಲ. ಆದರೆ ಹಿಂದಿನ ವಾರ ನಾವು ಜಿಲ್ಲಾ ಮಟ್ಟದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ನಾವು ಮಾಡಿಕೊಂಡು ಅದರಲ್ಲಿ ಎಲ್ಲೆಲ್ಲಿ ಮುಂದಿನ ತಿಂಗಳುಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗ್ಬೋದು ಅದರ ಬಗ್ಗೆ ಒಂದು ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ದೀವಿ. 126 ಗ್ರಾಮ ಪಂಚಾಯತಿಗಳಲ್ಲಿ ಕುಡಿಲಿಕ್ಕೆ ನೀರಿನ ಕೊರತೆ ಸಂಭವಿಸಬಹುದಂತ ಹೇಳಿ ನಮ್ಮ ತಹಶೀಲ್ದಾರ್ಗಳಿಂದ ರಿಪೋರ್ಟ್ ಬಂದಿದೆ. ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ CEO ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮುಖಾಂತರ ನಮಗೆ ಏನು ಹೇಳಿದ್ದಾರೆ ಅಂದರೆ, ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಸ್ವಂತ ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಖಾಸಗಿ ಬೋರ್ವೆಲ್ಗಳನ್ನು ಅವರು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದಾರೆ. ಈ ಬೇಸಿಗೆ ಸಮಯದಲ್ಲಿನೂ ಯಾವುದೇ ನೀರಿನ ಕೊರತೆ ಆಗದಂತೆ ನಾವು ನೋಡ್ಕೊಳ್ತೀವಿ. ರಾಕಸ್ಕೊಪ್ಪ ಡ್ಯಾಮ್ ಇರ್ಬೋದು, ಅದೇ ರೀತಿ ನಮ್ಮ ಹಿಡಕಲ್ ಜಲಾಶಯ ಇರ್ಬೋದು, ಹಿಪ್ಪರ್ಗಿ ಬರಾಜ್ ಇರ್ಬೋದು, ನೀರಿನ ಮಟ್ಟ ಏನಿದೆ ಅದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಕುಡಿಲಿಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ನಾವು ಉಳಿಸ್ಕೊಳ್ತೀವಿ ಹಾಗೂ ರೈತರಿಗೆ ಏನು ಇರಿಗೇಷನ್ ಪರ್ಪಸಸ್ಗೆ ಕೊಡಬೇಕು ಅದನ್ನು ಪ್ರಯಾರಿಟೈಸ್ ಮಾಡ್ತಾ ಇದ್ದೀವಿ. ಮೊನ್ನೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಿದ್ವಿ. ಅಲ್ಲಿ ರೈತರಿಗೋಸ್ಕರ ನೀರು, ಅದೇ ರೀತಿ ನಮ್ಮ ಕುಡಿಲಿಕ್ಕೆ ನೀರನ್ನು ನಾವು ವಿಂಗಡಣೆ ಮಾಡಿಕೊಂಡು ಅದನ್ನು ರೇಷನ್ ಮಾಡಿಕೊಂಡು ನಾವು ಅದನ್ನು ಎಲ್ಲರಿಗೂ ಸರಬರಾಜು ಮಾಡ್ತಾ ಇದ್ದೀವಿ. ಈಗ ಟ್ಯಾಂಕರ್ ವ್ಯವಸ್ಥೆನಲ್ಲಿ ಏನಾಗುತ್ತೆ, ನಮ್ಮ ನಗರ ಪ್ರದೇಶದಲ್ಲಿ ಹಾಗೂ ಇತರ ಕಡೆ ಈ ಬೇಸಿಗೆ ಬಂದಾಗ ಖಾಸಗಿ ಟ್ಯಾಂಕರ್ಗಳ ವ್ಯವಸ್ಥೆ ಸ್ವಲ್ಪ ಇರುತ್ತೆ. ಯಾರಾದರೂ ಹೆಚ್ಚಿನ ದರದಲ್ಲಿ ಈ ನೀರನ್ನು ಮಾರ್ತಾ ಇದ್ದಾರೆ ಅಂದರೆ ಹಾಗೂ ಯಾರಿಗಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಆ ರೀತಿಯ ಕ್ರಮಗಳು ಯಾರ್ಯಾರು ತಗೊಳ್ತಾ ಇದ್ದಾರೆ ಅವ್ರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ ಅಂತ ತಮಗೆ ಭರವಸೆಯನ್ನು ನೀಡ್ತಾ ಇದ್ದೀವಿ.